ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ ಅವರದ್ದೇ ಆದ ಅಭಿಮಾನಿ ಬಳಗವನ್ನು ಸಂಪಾದನೆ ಮಾಡಿಕೊಂಡವರು. 17, 18 ಈ ಪೀರಿಯಡಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆದುಕೊಳ್ತಿದ್ದಂತಹ ನಟ ಅಂದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರಾಗಿರ್ತಾರೆ. ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬುವಂತೆ ಅಭಿನಯಿಸಿ ಸಿನಿಮಾ ನೋಡುವ ಪ್ರೇಕ್ಷಕರ ಮನಸ್ಸು ಮುಟ್ತಾ ಇದ್ರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇವರು ಬೇರೆ ಭಾಷೆಯಿಂದ ರೀಮೇಕ್ ಮಾಡಿರೋ ಸಿನಿಮಾಗಳು ಕೂಡ ಹಿಟ್, ಸೂಪರ್ ಹಿಟ್, ಬ್ಲಾಕ್ ಬಾಸ್ಟರ್ ಹಿಟ್, ಸಿಲ್ವರ್ ಜೂಬ್ಲಿ ಕೂಡ ಕಂಪ್ಲೀಟ್ ಮಾಡಿರ್ತವೆ. ಅದೇ ರೀತಿ ಇವರ ಸಿನಿಮಾಗಳು ಕೂಡ ಬೇರೆ ಭಾಷೆಗೆ ರೀಮೇಕ್ ಆಗಿದ್ದಾವೆ. ಈ ವಿಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಯಾವೆಲ್ಲ ಸಿನಿಮಾಗಳು ಬೇರೆ ಭಾಷೆಗೆ ರೀಮೇಕ್ ಆಗಿವೆ ಅನ್ನೋದನ್ನು ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ವಂಶವೃಕ್ಷ ಇದು 1971ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಗಿರೀಶ್ ಕಾರ್ನಾಡ್ ಮತ್ತು ಜಿ.ವಿ. ಕಾರಂತ್ ನಿರ್ದೇಶನ ಮಾಡಿರ್ತಾರೆ. ಇದರಲ್ಲಿ ವಿಷ್ಣುವರ್ಧನ್ ಅವರು ಕೂಡ ಒಂದು ಪಾತ್ರ ಮಾಡಿರ್ತಾರೆ. ಇದು ಅವರ ಮೊದಲ ಸಿನಿಮಾ ಕೂಡ ಆಗಿರುತ್ತೆ. ಇದು 1980ರಲ್ಲಿ ವಂಶವೃಕ್ಷಂ ಅಂತ ತೆಲುಗಿಗೆ ರೀಮೇಕ್ ಆಗಿದೆ. ನಾಗರಹಾವು ಇದು ವಿಷ್ಣುವರ್ಧನ್ ಅವರು ನಾಯಕನಾಗಿ ಕಾಣಿಸಿಕೊಂಡ ಮೊದಲ ಚಿತ್ರ. 1972ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಪುಟ್ಟಣ್ಣ ಕಣಗಾಲ್ ನಿರ್ದೇಶನ ಮಾಡಿರ್ತಾರೆ. ಕನ್ನಡದಲ್ಲಿ ಬ್ಲಾಕ್ ಬಾಸ್ಟರ್ ಆದ ಈ ಚಿತ್ರ 3 ಭಾಷೆಗೆ ರೀಮೇಕ್ ಆಗಿದೆ. 1974ರಲ್ಲಿ ಜಿಹ್ರಿಲಾ ಇನ್ಸಾನ್ ಅನ್ನೋ ಹೆಸರಿಗೆ ಹಿಂದಿಗೆ ರೀಮೇಕ್ ಆದರೆ ಅದೇ ವರ್ಷ ರಾಜನಾಗಂ ಅನ್ನೋ ಹೆಸರಿಗೆ ತಮಿಳಿಗೆ ರೀಮೇಕ್ ಆಗಿದೆ. ಮತ್ತು ಅದೇ ವರ್ಷ ಅಂದರೆ 1974ರಲ್ಲಿ ಕೊಡೆನಾಗು ಅನ್ನೋ ಹೆಸರಿಗೆ ತೆಲುಗಿಗೆ ಸಹ ರೀಮೇಕ್ ಆಗಿದೆ. ಹಿಂದಿಯಲ್ಲಿ ಪುಟ್ಟಣ್ಣ ಕಣಗಾಲ್ ರವರೇ ಡೈರೆಕ್ಟ್ ಮಾಡಿರ್ತಾರೆ. ಭೂತಯ್ಯನ ಮಗ ಅಯ್ಯು ಇದು ಕೂಡ ವಿಷ್ಣುವರ್ಧನ್ ಅವರ ಇನ್ನೊಂದು ಎವರ್ಗ್ರೀನ್ ಚಿತ್ರ. 1974ರಲ್ಲಿ ಸಿದ್ಲಿಂಗಯ್ಯ ನಿರ್ದೇಶನ ಮಾಡಿರ್ತಾರೆ. ಇದು ಕೂಡ 3 ಭಾಷೆಗೆ ರೀಮೇಕ್ ಆಗಿದೆ. 1975ರಲ್ಲಿ ಎಲ್ಲೂರು ನಲ್ಲವರೇ ಅನ್ನೋ ಹೆಸರಿಗೆ ತಮಿಳಿಗೆ ರೀಮೇಕ್ ಆದರೆ ಅದೇ ವರ್ಷ ಹಿಂದಿಯಲ್ಲಿ ಯೇ ಕೌನ್ ಕಿ ಕಹಾನಿ ಅಂತ ರೀಮೇಕ್ ಆಗಿದೆ. ಮತ್ತೆ 1975ರಲ್ಲಿ ಅಂದರು ಮಂಚಿವಾಡೆ ಅನ್ನೋ ಹೆಸರಿಗೆ ತೆಲುಗಿಗೂ ಸಹ ರೀಮೇಕ್ ಆಗಿದೆ. ಕಳ್ಳ ಕುಳ್ಳ ಇದು 1975ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಕೆ.ಎಸ್.ಆರ್. ದಾಸ್ ನಿರ್ದೇಶನ ಮಾಡಿರ್ತಾರೆ. ಇದು 1976ರಲ್ಲಿ ಕಳ್ಳಾನುಂ ಕುಳ್ಳಾನುಂ ಅನ್ನೋ ಹೆಸರಿಗೆ ತೆಲುಗಿಗೆ ರೀಮೇಕ್ ಆಗಿದೆ. ಬಂಗಾರದ ಗುಡಿ ಇದು 1976ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಕೂಡ ಕೆ.ಎಸ್.ಆರ್. ದಾಸ್ ನಿರ್ದೇಶನ ಮಾಡಿರ್ತಾರೆ. ಇದು 1979ರಲ್ಲಿ ಬಂಗಾರು ಕುಡಿ ಅನ್ನೋ ಹೆಸರಿಗೆ ತೆಲುಗಿಗೆ ರೀಮೇಕ್ ಆಗಿದೆ. ಚಿನ್ನ ನಿನ್ನ ಮುದ್ದಾಡುವೆ ಇದು 1977ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಎ.ಎಂ. ಸಮೀವುಲ್ಲಾ ನಿರ್ದೇಶನ ಮಾಡಿರ್ತಾರೆ. ಇದು ಅದೇ ವರ್ಷ ಹಿಂದಿಗೆ ಮಿನೋ ಅನ್ನೋ ಹೆಸರಿಗೆ ರೀಮೇಕ್ ಆಗಿದೆ. ಸಹೋದರರ ಸವಾಲ್ ಇದು 1977ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಕೆ.ಎಸ್.ಆರ್. ದಾಸ್ ನಿರ್ದೇಶನ ಮಾಡಿರ್ತಾರೆ. ಇದು 1978ರಲ್ಲಿ ಅಣ್ಣ ತಮ್ಮಳು ಸವಾಲ್ ಅನ್ನೋ ಹೆಸರಿಗೆ ತೆಲುಗಿಗೆ ರೀಮೇಕ್ ಆಗಿದೆ. ಕಿಲಾಡಿ ಕಿಟ್ಟು ಇದು 1978ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಕೂಡ ಕೆ.ಎಸ್.ಆರ್. ದಾಸ್ ನಿರ್ದೇಶನ ಮಾಡಿರ್ತಾರೆ. ಇದು 1981ರಲ್ಲಿ ಬ್ಲ್ಯಾಕ್ ಕೋಬ್ರಾ ಅಂತ ತೆಲುಗಿಗೆ ರೀಮೇಕ್ ಆಗಿದೆ. ಸ್ನೇಹ ಸೇಡು ಇದು 1978ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ವಿ. ಮಧುಸೂದನ್ ರಾವ್ ನಿರ್ದೇಶನ ಮಾಡಿರ್ತಾರೆ. ಇದು 1979ರಲ್ಲಿ ಅಂಗಾಕುರಿ ಅನ್ನೋ ಹೆಸರಿಗೆ ಮಲಯಾಳಂಗೆ ರೀಮೇಕ್ ಆಗಿದೆ. ಅಸಾಧ್ಯ ಅಳಿಯ ಇದು 1979ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಎಚ್.ಆರ್. ಭಾರ್ಗವ ನಿರ್ದೇಶನ ಮಾಡಿರ್ತಾರೆ. ಇದು 1981ರಲ್ಲಿ ಮಾಯಾಧಾರಿ ಅಲ್ಲುಡು ಅಂತ ತೆಲುಗಿಗೆ ರೀಮೇಕ್ ಆಗಿದೆ. ಬಂಧನ ಇದು 1984ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಾಸ್ಟರ್ ಆದ ಚಿತ್ರ. ಇದನ್ನು ಎಸ್. ವಿ. ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನ ಮಾಡಿರ್ತಾರೆ. ಕನ್ನಡದಲ್ಲಿ 1 ವರ್ಷ ಪ್ರದರ್ಶನ ಕಂಡು ಬ್ಲಾಕ್ ಬಾಸ್ಟರ್ ಆದ ಈ ಚಿತ್ರ 1985ರಲ್ಲಿ ತಮಿಳಿಗೆ ಪ್ರೇಮ ಪಾಶಂ ಅನ್ನೋ ಹೆಸರಿಗೆ ರೀಮೇಕ್ ಆಗಿದೆ. ಜಿಮ್ಮಿಗಲ್ಲು ಇದು 1982ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಕೆ.ಎಸ್.ಎಲ್. ಸ್ವಾಮಿ ನಿರ್ದೇಶನ ಮಾಡಿರ್ತಾರೆ. ಕನ್ನಡದಲ್ಲಿ ಬ್ಲಾಕ್ ಬಾಸ್ಟರ್ ಆದ ಈ ಚಿತ್ರ 2 ಭಾಷೆಗೆ ರೀಮೇಕ್ ಆಗಿದೆ. 1987ರಲ್ಲಿ ಮುದ್ದಾಯಿ ಅನ್ನೋ ಹೆಸರಿಗೆ ತೆಲುಗಿಗೆ ರೀಮೇಕ್ ಆದರೆ 1988ರಲ್ಲಿ ಮುಲ್ಜಿಮ್ ಅಂತ ಹಿಂದಿಗೆ ರೀಮೇಕ್ ಆಗಿದೆ. ಈ ಜೀವನ್ ನಿನಗಾಗಿ ಇದು 1986ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ವಿ. ಸೋಮಶೇಖರ್ ನಿರ್ದೇಶನ ಮಾಡಿರ್ತಾರೆ. ಇದು 1992ರಲ್ಲಿ ಅಮ್ಮ ವದಂಚು ಅಂತ ತಮಿಳು ಭಾಷೆಗೆ ರೀಮೇಕ್ ಆಗಿದೆ. ಕರುಣಾಮಯಿ ಇದು 1987ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಎಚ್.ಆರ್. ಭಾರ್ಗವ ನಿರ್ದೇಶನ ಮಾಡಿರ್ತಾರೆ. ಇದು 1989ರಲ್ಲಿ ಪೊನ್ನಮ್ಮ ಸೆಲ್ವನ್ ಅನ್ನೋ ಹೆಸರಿಗೆ ತಮಿಳು ಭಾಷೆಗೆ ರೀಮೇಕ್ ಆಗಿದೆ. ನಮ್ಮೂರ ರಾಜ ಇದು 1988ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಎಚ್.ಆರ್. ಭಾರ್ಗವ ನಿರ್ದೇಶನ ಮಾಡಿರ್ತಾರೆ. ಇದು 1989ರಲ್ಲಿ ವಾತಿಯಾರ್ ಮನೆ ಪಿಳ್ಳೈ ಅನ್ನೋ ಹೆಸರಿಗೆ ತಮಿಳು ಭಾಷೆಗೆ ರೀಮೇಕ್ ಆಗಿದೆ. ರುದ್ರ ಇದು 1989ರಲ್ಲಿ ರಿಲೀಸ್ ಆಗಿರುತ್ತೆ. ಕೆ.ಎಸ್.ಆರ್. ದಾಸ್ ನಿರ್ದೇಶನ ಮಾಡಿರ್ತಾರೆ. ಇದು 1990ರಲ್ಲಿ ಇನ್ಸ್ಪೆಕ್ಟರ್ ರುದ್ರ ಅಂತ ತೆಲುಗು ಭಾಷೆಗೆ ರೀಮೇಕ್ ಆಗಿದೆ. ದೇವ ಇದು 1989ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ವಿಜಯ್ ನಿರ್ದೇಶನ ಮಾಡಿರ್ತಾರೆ. ಕನ್ನಡದಲ್ಲಿ ಸೂಪರ್ ಹಿಟ್ ಆದ ಈ ಚಿತ್ರ 3 ಭಾಷೆಗೆ ರೀಮೇಕ್ ಆಗಿದೆ. 1990ರಲ್ಲಿ ಮಾ ಇಂಟಿ ಕಥಾ ಅನ್ನೋ ಹೆಸರಿಗೆ ತೆಲುಗುಗೆ ರೀಮೇಕ್ ಆದರೆ 1991ರಲ್ಲಿ ಧರ್ಮದುರೈ ಅನ್ನೋ ಹೆಸರಿಗೆ ತಮಿಳು ಭಾಷೆಗೆ ರೀಮೇಕ್ ಆಗಿದೆ. ತಮಿಳಿನಲ್ಲಿ ರಜನಿಕಾಂತ್ ರವರು ಆಕ್ಟ್ ಮಾಡಿರ್ತಾರೆ. ಮತ್ತೆ 1992ರಲ್ಲಿ ತ್ಯಾಗಿ ಅನ್ನೋ ಹೆಸರಿಗೆ ಹಿಂದಿಗೂ ಕೂಡ ರೀಮೇಕ್ ಆಗಿದೆ. ಹಿಂದಿಯಲ್ಲೂ ಸಹ ರಜನಿಕಾಂತ್ ರವರೇ ಆಕ್ಟ್ ಮಾಡಿರ್ತಾರೆ. ಹಾಲುಂಡ ತವರು ಇದು 1994ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಡಿ. ರಾಜೇಂದ್ರ ಬಾಬು ನಿರ್ದೇಶನ ಮಾಡಿರ್ತಾರೆ. ಕನ್ನಡದಲ್ಲಿ 25 ವಾರ ಭರ್ಜರಿ ಪ್ರದರ್ಶನ ಕಂಡ ಈ ಸಿನಿಮಾ 1994ರಲ್ಲಿ ಪುಟ್ಟಿಂಟಿ ಗೌರವಂ ಅಂತ ತೆಲುಗು ಭಾಷೆಗೆ ರೀಮೇಕ್ ಆಗಿದೆ. ಹಬ್ಬ ಇದು 1999ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಡಿ. ರಾಜೇಂದ್ರ ಬಾಬು ನಿರ್ದೇಶನ ಮಾಡಿರ್ತಾರೆ. ಇದು 2002ರಲ್ಲಿ ಚಂದ್ರವಂಶಂ ಅಂತ ತೆಲುಗು ಭಾಷೆಗೆ ರೀಮೇಕ್ ಆಗಿದೆ. ಆಪ್ತರಕ್ಷಕ ಇದು 2010ರಲ್ಲಿ ರಿಲೀಸ್ ಆಗಿರುತ್ತೆ. ಇದು ವಿಷ್ಣುವರ್ಧನ್ ಅವರ ಕೊನೆ ಚಿತ್ರ ಕೂಡ ಆಗಿರುತ್ತೆ. ಪಿ. ವಾಸು ನಿರ್ದೇಶನ ಮಾಡಿರ್ತಾರೆ. ಇದು 2010ರಲ್ಲಿ ನಾಗವಲ್ಲಿ ಅನ್ನೋ ಹೆಸರಿಗೆ ತೆಲುಗು ಭಾಷೆಗೆ ರೀಮೇಕ್ ಆಗಿದೆ.
ನೋಡ್ರಲ್ಲ ಗೆಳೆಯರೇ, ಇವಿಷ್ಟು ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬೇರೆ ಭಾಷೆಗೆ ರಿಮೇಕ್ ಆದ ಚಿತ್ರಗಳಾಗಿರ್ತವೆ. ನಿಮಗೆ ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.